ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಅಗಸೆ ಬೀಜ ಮತ್ತು ಬಿಳಿ ಎಳ್ಳು ಮತ್ತು ಬಾದಾಮಿ ಹಾಕಿದ ಲಾಡು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ತುಂಬ ಹೆಲ್ತಿಗೆ ಚೆನ್ನಾಗಿರ್ತೈತೆ. ಬೆನ್ನೋಗೆ ಮತ್ತು ಕೂದಲಿಗೆ, ಇದಕ್ಕೆಲ್ಲ ಸೊಂಟ ನೋವಿಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರ್ತೈತೆ. ಮನಗಾಲೆಲ್ಲ ನೋವು ಇರ್ತೈತಲ್ಲ ಅಂಥದಕ್ಕೆಲ್ಲ ತುಂಬ ಚೆನ್ನಾಗಿರ್ತೈತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ಒಂದು ಬಟ್ಲು ಅಸ್ಕೆ ಬೀಜ ಮತ್ತು ಅರ್ಧ ಬಟ್ಲು ಬಾದಾಮಿ, ಅರ್ಧ ಬಟ್ಲು ಎಳ್ಳು, ಇದನ್ನೆಲ್ಲ ಸಮವಾಗಿ ತೊಗೊಂಡಿದ್ದೆ. ಅಂದರೆ ಅರ್ಧ ತೊಗೊಂಡಿದ್ದೀನಿ. ಇದು ಮಾತ್ರ ಅಗಸೆ ಬೀಜ ಮಾತ್ರ ಒಂದು ಬಟ್ಲು ತೊಗೊಂಡಿದ್ದೀನಿ. ಈಗ ಫಸ್ಟು ಗ್ಯಾಸ್ ಹಚ್ಚಿ ನಾನು ಬಾಣಲಿಟ್ಟು ಅಗಸೆ ಬೀಜನ ಹುರ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಅದು ಪಟ ಅನ್ನೋ ಥರ ಹುರ್ಕೊಬೇಕಾಗ್ತೈತೆ. ನೋಡಿ, ಚಟ್ಪಟ ಅಂತ ಇದೆ, ಗೊತ್ತಾಗ್ತಿದೆಯಲ್ಲ ನಿಮಗೆ. ಸಾಕು, ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಈಗ ಅದೇ ಬಾಣಲಿಗೆ ಬಾದಾಮಿ ಅರ್ಧ ಬಟ್ಲು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊತೀನಿ, ಕಲರ್ ಚೇಂಜ್ ಆಗೋ ಗಂಟ ಅಷ್ಟೇ. ನೋಡಿ, ಕಲರ್ ಚೇಂಜ್ ಆಗಿದೆ. ಸಾಕು, ಇಷ್ಟ ಆದರೆ ಅದನ್ನು ತೆಗೆದು ನೋಡಿದ ತಕ್ಷಣ ಗೊತ್ತಾಗ್ತೈತಿ ನಿಮ್ಗೆ. ಅದನ್ನು ತಗೊಂಡು ತಟ್ಟೆಗೆ ಹಾಕ್ಕೊತೀನಿ. ಈಗ ತಿರ್ಗಾ ಗ್ಯಾಸ್ ಮೇಲೆ ಅದು ಇಟ್ಬಿಟ್ಟು ಎಳ್ಳು, ಬಿಳಿ ಎಳ್ಳು ಅರ್ಧ ಬಟ್ಲು, ಅದೂ ಅಷ್ಟೇ, ಅದನ್ನು ಚೆನ್ನಾಗಿ ಹುರ್ಕೊತೀನಿ. ಅಗಸೆ ಬೀಜ ಒಂದು ಬಟ್ಲಾದರೆ ಅರ್ಧ ಬಟ್ಲು ಎಳ್ಳು, ಅರ್ಧ ಬಟ್ಲು ಬಾದಾಮಿ ಹಾಕಬೇಕಾಗ್ತೈತೆ. ಚೆನ್ನಾಗಿ ಅದನ್ನು ಹುರ್ಕೊತೀನಿ. ಹಸಿ ವಾಸನೆ ಹೋಗೋ ಗಂಟ ಹುರಿದು ಅದನ್ನು ತಟ್ಟೆಗೆ ಹಾಕ್ಕೊತೀನಿ. ಹಾರ್ಲಿಕ್ಕೆ ಇಡುತ್ತೀನಿ, ಸ್ವಲ್ಪ ಹೊತ್ತು ಹಾರಲಿ, ಬಿಸಿ ಎಲ್ಲ. ಈಗ 3 ಏಲಕ್ಕಿ ನಾನು ಹಾಕ್ಕೊತೀನಿ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಬಟ್ಲಷ್ಟು ನೀರು ಹಾಕ್ತೀನಿ. ಆಮೇಲೆ 1 ಬಟ್ಲಷ್ಟು ನಾನು ಬೆಲ್ಲ ಹಾಕ್ತೀನಿ. ಸಾಕು, ನಿಮಗೆ ಬೇಕಂದ್ರೆ ಇನ್ನೊಂಚೂರು ಬೆಲ್ಲ ಜಾಸ್ತಿ ಹಾಕ್ಕೊಬೋದು, ಇಲ್ಲ ಕಡಿಮೆ ಮಾಡ್ಕೊಬೋದು. ನನಗಿಷ್ಟು ಬೆಲ್ಲ, 1 ಬಟ್ಲಿಗೆ 1 ಬಟ್ಲು ನಾನು ಬೆಲ್ಲ ಹಾಕ್ಕೊತೀನಿ. ಅದು ಕರಗಿಬಿಟ್ಟು ಒಂಚೂರು ಗಟ್ಟಿ ಆಗಬೇಕು. ಅಂದರೆ 1 ಎಳೆ 2 ಎಲೆ ಹಾಗೆಲ್ಲ ಏನು ಬರೋದು ಬೇಡ, ಒಂಚೂರು ಗಟ್ಟಿ ಆದರೆ ಸಾಕು. ಅದು ಗಂಟ ಸ್ವಲ್ಪ ಕುದಿಸ್ಕೊಳೋಣ. ನೋಡಿ, ಚೆನ್ನಾಗಿ ಕೊದೀತಾ ಇದೆ. ಈಗ ಗೊತ್ತಾಗ್ತೈತೆ ನನಗೆ ಒಂದು ಹದಕ್ಕಾಗಿದೆ ಅಂತ ಹೇಳಿ. ಫುಲ್ಲು ಕರಗಬೇಕು. ಈಗ ಕರಗಿದೆ. ಈಗ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಮಿಕ್ಸಿಗೆ ನಾನು ಆವಾಗಲೇ ಹುರಿದಿದ್ದೆಲ್ಲ ತಗೊಂಡು ಚೆನ್ನಾಗಿ ಪೇಸ್ಟ್ ಅಂದರೆ ರುಬ್ಕೊತೀನಿ. ನೀರು ಹಾಕೋದಿಲ್ಲ, ಡ್ರೈ ಆಗಿ ರುಬ್ಕೊಂಡು ಒಂದು ಬಾಣಲಿಗೆ, ಅದೇ ಬಾಣಲಿಗೆ ಹಾಕ್ಕೊತೀನಿ. ಕ್ಲೀನಾಗೆ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ನಾನು ಬೆಲ್ಲನ ಕುದಿಸಿಟ್ಟಿದ್ನಲ್ಲ, ಆ ಬೆಲ್ಲನ ಸೋಸ್ಕೊತೀನಿ. ಸೋಸ್ಕೊಂಡು ಈಗ ತಿರ್ಗಾ ಗ್ಯಾಸ್ ಮೇಲೆ ಇಟ್ಕೊತೀನಿ ಆ ಪಾತ್ರೆನ. ಚೆನ್ನಾಗೆ ಅಂದರೆ ಆ ಗ್ಯಾಸ್ ಒಳಗೆ ಬಿಸಿ ಆಗಬೇಕು. ಚೆನ್ನಾಗೆ ಗಟ್ಟಿ ಆಗೋ ಗಂಟ ಸ್ವಲ್ಪ ಚೆನ್ನಾಗೆ ಬೇಯಿಸ್ಕೊತೀನಿ. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ಚೆನ್ನಾಗಿ ತಿರುಗಿಸ್ಕೊಂಡು ಘಮ ಬರ್ತೈತೆ, ಒಳ್ಳೆ ಘಮ್ ಅಂತೈತೆ. ಈ ಸಮಯದೊಳಗೆ 1 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊತೀನಿ. ಇವಾಗ ಚೆನ್ನಾಗಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಿಡಿದ್ರೆ ಉಂಡೆ ಬರಬೇಕು, ಆ ಥರ ಮಿಕ್ಸ್ ಆಗಬೇಕು. ನೋಡಿ, ಗೊತ್ತಾಗ್ತೈತಲ್ಲ, ಕೆಳಗೆ ಹಿಡಿಯೋದಿಲ್ಲ, ಕ್ಲೀನಾಗಿ ಅದು ಉಂಡೆ ಆಗಿದೆ. ಇವಾಗ ತಿಳ್ಕೊಬೇಕು ಆಗಿದೆ ಅಂತ ಹೇಳಿ. ಈಗ ತಣ್ಣಗಾಗ್ಲಿಕ್ಕೆ ಬಿಡೋಣ, ಗ್ಯಾಸ್ ಆಫ್ ಮಾಡಿಬಿಟ್ಟು. ಅಂದರೆ ತೀರ ತಣ್ಣಗಾಗಬಾರ್ದು, ಲೈಟಾಗಿ ಬಿಸಿ ಇರೋಗ್ಲೇ ಉಂಡೆ ಕಟ್ಕೊಬೇಕಾಗ್ತೈತೆ. ಅಗಸೆ ಬೀಜದೊಳಗೆ ಎಣ್ಣೆ ಇರ್ತೈತೆ, ಹಾಗಾಗಿ ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದು. ಆದ್ರೂ ತುಪ್ಪ ಅದು ಸ್ವಲ್ಪ ಕೈಗೆ ಅಂಟಾಗಿ ಬರ್ತೈತೆ. ನಾವೇನು ಕೈಗೆ ತುಪ್ಪ ಹಚ್ಕೊಳೋದು ಬೇಕಾಗಿಲ್ಲ. ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ.
ಎಲ್ಲನೂ ಒಂದೇ ಥರ ಉಂಡೆ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊತೀನಿ. ಈಗ ಎಲ್ಲನೂ ಜೋಡಿಸ್ಕೊತೀನಿ, ತಟ್ಟೆಗೆ ಸರ್ವ್ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಬಾಯ್.